ಸಾಮಾನ್ಯವಾಗಿ ಎಲ್ರಿಗೂ ಒಂದ್ ಆಸೆ ಇರುತ್ತೆ, ನಾನು ಚೆನ್ನಾಗಿ ಕಾಣಬೇಕು ಅಂತ. ಅದು ಕಾಮನ್ ಆಗಿ ಎಲ್ರಿಗೂ ಇರುತ್ತೆ. ಬಟ್ ಆ ಚೆನ್ನಾಗಿ ಕಾಣಿಸೋದಕ್ಕೆ ನಾವ್ ಏನೇನೋ ಸರ್ಕಸ್ ಮಾಡ್ತೀವಲ್ಲ, ಅದ್ರಲ್ಲಿ ಒನ್ ಆಫ್ ದ ಫೀಚರ್ಸ್ ಅಂತ ಹೇಳಿದ್ರೆ ಕೂದಲು ನಮ್ಮನ್ನು ತುಂಬಾ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ಬಟ್ ಆ ಕೂದಲೇ ಏನಾದ್ರೂ ಪ್ರಾಬ್ಲಮ್ಯಾಟಿಕ್ ಆಗ್ಬಿಟ್ರೆ, ಹೌದು, ಅದರಲ್ಲೂ ಈ ಥಂಡಿಗಾಲದಲ್ಲಿ ಕೂದಲಿನ ಸಮಸ್ಯೆ ಅಂತ ಬಂದಾಗ ತುಂಬಾ ಜನನ್ನ ಬಾದರ್ ಮಾಡುವಂಥದ್ದು ಅಂದ್ರೆ ಡ್ಯಾಂಡ್ರಫ್ ಸಮಸ್ಯೆ. ಡ್ಯಾಂಡ್ರಫ್ ಯಾಕೆ ಬಂದ್ಬಿಡ್ತು, ಏನಾಗೋಯ್ತು, ಹಾಗಿದ್ರೆ ಏನ್ ಟ್ರೀಟ್ಮೆಂಟ್ ತಗೊಳ್ಳಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಲಿ ಅಂತ ನಾವು ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ತೀವಲ್ವಾ. ಬಟ್ ಅಟ್ ದ ಸೇಮ್ ಟೈಮ್ ಆ ಡ್ಯಾಂಡ್ರಫ್ಗೆ ಕಾರಣ ನಮ್ಮ ಸಣ್ಣ ಸಣ್ಣ ತಪ್ಪುಗಳಾಗಿರುತ್ತೆ. ನಮ್ಗೆ ಅದಕ್ಕೆ ಗೊತ್ತೇ ಆಗಿರೋದಿಲ್ಲ, ರಿಯಲೈಸ್ ಆಗಿರಲ್ಲ. ಸಣ್ಣ ನೆಗ್ಲಿಜೆನ್ಸ್, ಸಣ್ಣ ಇಗ್ನೋರೆನ್ಸ್ ಇಂದ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಾವು ಮಾಡ್ತಾ ಇರೋ ತಪ್ಪುಗಳೇನು ಅಂತ. ಬಟ್ ಆ ತಪ್ಪುಗಳು ಡ್ಯಾಂಡ್ರಫ್ ಬರೋದಕ್ಕೆ ಮುಂಚಿನ ಕೇರ್. ಬಟ್ ಡ್ಯಾಂಡ್ರಫ್ ಆಲ್ರೆಡಿ ಬಂದ್ಬಿಟ್ಟಿದೆ, ಅದಕ್ಕೆ ಏನ್ ಮಾಡೋದು ಅಂದ್ರೆ ನಾನು ಇವಾಗ ನಿಮಗೆ ಹೇಳಕ್ ಹೋಗ್ತಾ ಇರೋದು ಆಲ್ಮೋಸ್ಟ್ ಕಾಸ್ಟ್ಲೆಸ್ ರೆಮಿಡಿ, ಹೋಮ್ ರೆಮಿಡಿ, ಮನೆಯಲ್ಲೇ ಸಿಗೋ ವಸ್ತುಗಳನ್ನೇ ಬಳಸ್ಕೊಂಡು ಹೇಗೆ ನೀವು ಡ್ಯಾಂಡ್ರಫ್ ನ ಟ್ರೀಟ್ ಮಾಡಬಹುದು ಅಂತ ನಮ್ಮ ಆಯುರ್ವೇದಿಕ್ ಎಕ್ಸ್ಪರ್ಟ್ಸ್ ಏನ್ ಸಜೆಸ್ಟ್ ಮಾಡ್ತಾರೆ ಅಂತ ಎಕ್ಸ್ಪ್ಲೋರ್ ಇನ್ ದಿಸ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಆಗ್ಲೇ ಹೇಳಿದ ಹಾಗೆ ಡ್ಯಾಂಡ್ರಫ್ ಜಾಸ್ತಿ ಆಗೋದಕ್ಕೆ ಕಾರಣ ನಾವು ಗೊತ್ತೋ ಗೊತ್ತಿಲ್ದಲ್ಲೇನೋ ಮಾಡೋ ಸಣ್ಣ ಸಣ್ಣ ತಪ್ಪುಗಳು. ಆ ತಪ್ಪುಗಳೇನು ಅಂತ ನೋಡೋಣ. ಒಂದು, ನಮ್ಮ ಸ್ಕಿನ್ ನಲ್ಲಿ ಆಯಿಲ್ ಅಂಶ ಜಾಸ್ತಿ ಆದಾಗ ಡ್ಯಾಂಡ್ರಫ್ ಆಗ್ಬೋದು, ಅಥವಾ ಸಿಕ್ಕಾಪಟ್ಟೆ ಶಾಂಪೂನ ಯೂಸ್ ಮಾಡಿದಾಗ, ಓವರ್ ಯೂಸೇಜ್ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿದಾಗ ಆಗ್ಬೋದು, ಅಥವಾ ರಾಂಗ್ ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ ಕೂಡ ಡ್ಯಾಂಡ್ರಫ್ ಜಾಸ್ತಿ ಆಗ್ಬೋದು. ಅಷ್ಟೇ ಅಲ್ಲ, ಸ್ಕ್ಯಾಲ್ಪ್ ಗಾಳಿ ಆಡಕ್ಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಯಾವಾಗ್ಲೂ ಕ್ಯಾಪ್ ಹಾಕೊಂಡಿದ್ರೆ ಆಗ್ಲೂ ಕೂಡ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟೇ ಅಲ್ಲದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಅಥವಾ ಸ್ಟ್ರೆಸ್ ಜಾಸ್ತಿ ಇದ್ರೆ ಇಂಥ ಕಾರಣಗಳಿಗೆ ಡ್ಯಾಂಡ್ರಫ್ ತುಂಬಾ ಜಾಸ್ತಿ ಆಗ್ಬೋದು. ಅದರಲ್ಲೂ ಈ ಥಂಡಿಗಾಲದಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಡ್ಯಾಂಡ್ರಫ್ ಅಂದ್ರೆ, ಈಗ ನಮ್ಮ ಸ್ಕಿನ್ನೇ ನೋಡಿದಾಗ ಸ್ಕಿನ್ ಡ್ರೈ ಆಗಿರುತ್ತೆ, ಒಡೆದಿರುತ್ತೆ, ನಾವು ಅದಕ್ಕೆ ಮಾಯಿಶ್ಚರೈಸರ್ ಅಥವಾ ಆಯಿಲ್ ಏನಾದ್ರೂ ಹಚ್ತೀವಲ್ವಾ, ಹಾಗೇನೆ ಸ್ಕ್ಯಾಲ್ಪ್ಗೂ ಕೂಡ ಆಗುತ್ತೆ. ಸ್ಕ್ಯಾಲ್ಪ್ ಅಲ್ಲಿರೋ ಆ ಒಂದು ತೇವಾಂಶನ ಕೂಡ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಈ ಥಂಡಿ ಗಾಳಿ. ಅವಾಗ ಸ್ಕ್ಯಾಲ್ಪ್ ಡ್ರೈ ಆಗುತ್ತೆ. ಆ ಡ್ರೈನೆಸ್ ಇಂದ ನಮಗೆ ಇಚ್ಚಿಂಗ್ ಆಗುತ್ತೆ, ಆಮೇಲೆ ಇರಿಟೇಷನ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಅದರಿಂದ ಕೂದಲುದುರುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಿದೀವಿ. ಬಟ್ ಈ ಡ್ಯಾಂಡ್ರಫ್ ನ ಮನೇಲೆ ಟ್ರೀಟ್ ಮಾಡೋದಕ್ಕೆ ನಾನು ಇವಾಗ ನಿಮ್ಗೆ ಆಯುರ್ವೇದಿಕ್ ಎಕ್ಸ್ಪರ್ಟ್ ಹೇಳಿರುವಂತಹ ಬೆಸ್ಟ್ 3 ಹೇರ್ ಪ್ಯಾಕ್ಸ್ ನ ಹೇಳ್ತಾ ಇದ್ದೀನಿ. ಫಸ್ಟ್ ಪ್ಯಾಕ್, ಮೊಸರಿನ ಜೊತೆ ನಿಂಬೆ ರಸ. ಮೊಸರನ್ನ ಯಾಕಪ್ಪ ಬಳಸ್ತೀವಿ ಅಂತ ಹೇಳಿದ್ರೆ, ಮೊಸರಲ್ಲಿ ಪ್ರೋಟೀನ್ ಇದೆ, ಫ್ಯಾಟಿ ಆಸಿಡ್ಸ್ ಇದೆ, ಪ್ರೋಬಯೋಟಿಕ್ಸ್ ಮತ್ತೆ ಹೆಲ್ದಿ ಬ್ಯಾಕ್ಟೀರಿಯಾಸ್ ಇದೆ, ಲ್ಯಾಕ್ಟಿಕ್ ಆಸಿಡ್ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಮೊಸರಲ್ಲಿದೆ. ಮೊಸರು ನಮ್ಮ ಕೂದಲಿಗೆ ನ್ಯಾಚುರಲ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ, ನಮ್ಮ ನೆತ್ತಿಯ pH ಲೆವೆಲ್ ನ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಡ್ರೈನೆಸ್ ನ ಕಮ್ಮಿ ಮಾಡುತ್ತೆ, ಇನ್ಫೆಕ್ಷನ್ಸ್, ಇರಿಟೇಷನ್ಸ್ ನ ಕಮ್ಮಿ ಮಾಡೋದ್ರ ಮೂಲಕ ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡುತ್ತೆ. ಈಗ ಈ ಹೇರ್ ಪ್ಯಾಕ್ ಹೇಗ್ ಮಾಡ್ಕೊಳ್ಳೋದು ಅಂದ್ರೆ, 1 ಬಟ್ಲು ಮೊಸರು ತಗೊಂಡು, ಪ್ರಿಫರಬಲಿ ಮನೇಲೆ ಹೆಪ್ಪಾಕಿರೋ ಮೊಸರಾದ್ರೆ ಇನ್ನೂ ಒಳ್ಳೇದು. ಆ 1 ಬಟ್ಲು ಮೊಸರಿಗೆ 3 ಚಮಚದಷ್ಟು ನಿಂಬೆ ರಸನ ಮಿಕ್ಸ್ ಮಾಡಿ ಅದನ್ನ ನಿಮ್ಮ ತಲೆಗೆ ಹಾಕೊಂಡು 30 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿ. ಮೊಸರಿನ ಜೊತೆ ನಿಂಬೆ ಹಣ್ಣಿನ ರಸ ಮಿಕ್ಸ್ ಮಾಡೋದ್ರ ಬೆನಿಫಿಟ್ ಏನಂತ ಹೇಳಿದ್ರೆ, ನಿಂಬೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇದೆ, ಸಿಟ್ರಿಕ್ ಆಸಿಡ್ ಇದೆ, ಜಿಂಕ್ ನ ಅಂಶಗಳಿದೆ. ಅಷ್ಟೇ ಅಲ್ಲ, ನೆತ್ತಿಯ pH ಲೆವೆಲ್ ನ ಕೂಡ ಇದು ಬ್ಯಾಲೆನ್ಸ್ ಮಾಡುತ್ತೆ. ಅಂಡ್ ನೆತ್ತಿಲಾಗುವಂತಹ ತುರಿಕೆ ಅಥವಾ ಇಚ್ಚಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ ಕೂಡ ಕಮ್ಮಿ ಮಾಡುತ್ತೆ. ಅಂಡ್ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನಿಂಬೆ ಹಣ್ಣಿನ ರಸ ಎಲ್ಲ ಯೂಸ್ ಮಾಡಿದ್ಮೇಲೆ ನಿಂಬೆ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಅದನ್ನ ನೀರಿನಲ್ಲಿ ಕುದಿಸಿ ಬೇಯಿಸಿದ ನೀರಿಂದ ತಲೆ ಕೂದಲಿನ ತೊಳೆದ್ರು ಕೂಡ ಡ್ಯಾಂಡ್ರಫ್ ನ ಕಂಟ್ರೋಲ್ ಮಾಡಬಹುದು. ಪ್ಯಾಕ್ 2, ಮೊಸರಿನ ಜೊತೆ ತುಳಸಿ ಪುಡಿ ಮತ್ತೆ ಬೇವಿನ ಪುಡಿ. ಈ ತುಳಸಿ ಪುಡಿನಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ, ನೆತ್ತಿನಲ್ಲಾಗಿರುವಂತಹ ಇನ್ಫೆಕ್ಷನ್ ನ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಇರಿಟೇಷನ್ಸ್ ನ ಕೂಡ ದೂರ ಮಾಡುತ್ತೆ. ಬೇವಿನ ಪುಡಿ ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ವಿಟಮಿನ್ ಇ, ಫ್ಯಾಟಿ ಆಸಿಡ್, ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಗುಣಲಕ್ಷಣಗಳಿದೆ. ಇದು ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ನೆತ್ತಿಯ ಡ್ರೈನೆಸ್ ನ ಕೂಡ ಕಮ್ಮಿ ಮಾಡುತ್ತೆ. ಇನ್ನು ಈ ಪ್ಯಾಕ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. 1 ಬಟ್ಲು ಮೊಸರಿಗೆ ಅರ್ಧ ಚಮಚ ತುಳಸಿ ಪುಡಿ, ಅರ್ಧ ಚಮಚ ಬೇವಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ಕ್ಯಾಲ್ಪ್ಗೆ ಹಚ್ಕೊಂಡು 30 ನಿಮಿಷ ಆದ್ಮೇಲೆ ಹೇರ್ ವಾಶ್ ಮಾಡಿ. ಪ್ಯಾಕ್ 3, ಮೊಸರಿನ ಜೊತೆಗೆ ಆಮ್ಲಾ ಪುಡಿ. ಆಮ್ಲ ಅಂತ ಹೇಳಿದ್ರೆ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಿ, ಭಾರತೀಯ ನಲ್ಲಿಕಾಯಿ ಅಂತ ಹೇಳ್ತೀವಿ. ಯಾಕಿದು ಅಂತ ಹೇಳಿದ್ರೆ, ಇದರಲ್ಲಿ ವಿಟಮಿನ್ ಸಿ ತುಂಬಾ ಯಥೇಚ್ಛವಾಗಿರುತ್ತೆ. ಆ ವಿಟಮಿನ್ ಸಿ ನಮ್ಮ ನೆತ್ತಿಯ ಆರೋಗ್ಯನ ಕಾಪಾಡುತ್ತೆ, ಡ್ಯಾಂಡ್ರಫ್ ಬರ್ದೇ ಇರೋ ಹಾಗೆ ಮಾಡುತ್ತೆ. ಬರೀ ಅಷ್ಟೇ ಅಲ್ಲ, ಡ್ಯಾಂಡ್ರಫ್ ಅಷ್ಟೇ ಅಲ್ಲ, ನಮ್ಮ ಕೂದಲಿನ ಬೆಳವಣಿಗೆಗೆ, ಓವರ್ ಆಲ್ ನಮ್ಮ ಕೂದಲಿನ ಆರೋಗ್ಯಕ್ಕೆ ಇದು ಸಹಾಯ ಮಾಡುತ್ತೆ. ಈ ಪ್ಯಾಕ್ ಕೂಡ ಸೇಮ್, 1 ಬಟ್ಲು ಮೊಸರಿಗೆ 1 ಚಮಚ ಆಮ್ಲಾ ಪುಡಿನ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಹಚ್ಚಿ 30 ನಿಮಿಷ ಆದ್ಮೇಲೆ ಹೇರ್ ವಾಶ್ ಮಾಡಿ. ನಾನು ಈಗ ಹೇಳಿದ 3 ಪ್ಯಾಕು ಮೊಸರನ್ನ ಬಳಸಿ ಮಾಡುವಂಥದ್ದು. ಮೊಸರು ಬದಲು ಬೇರೆ ಏನಾದ್ರೂ ಇದೆಯಾ, ಆಲ್ಟರ್ನೇಟ್ ಇನ್ನೇನಾದ್ರೂ ಮಾಡಬಹುದಾ ಅಂತ ಹೇಳಿದ್ರೆ, ಮೊಸರು ಬದಲಿಗೆ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ಬಹುದು. ಕೊಬ್ಬರಿ ಎಣ್ಣೆ ಯಾಕೆ ಅಂದ್ರೆ, ಕೊಬ್ಬರಿ ಎಣ್ಣೆನಲ್ಲಿ ಆಂಟಿ ಫಂಗಲ್ ಗುಣಲಕ್ಷಣ ಇರುತ್ತೆ, ಲ್ಯಾರಿಕ್ ಆಸಿಡ್ ಇರುತ್ತೆ. ಅಷ್ಟೇ ಅಲ್ಲದೆ ಅದು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ಡ್ರೈನೆಸ್ ನ ಕೂಡ ಕಮ್ಮಿ ಮಾಡುತ್ತೆ. ಈ ಡ್ಯಾಂಡ್ರಫ್ ಆಗೋ ಹಾಗೆ ಮಾಡುವಂತಹ ಮಲಸೇಸಿಯಾ ಅನ್ನೋ ಫಂಗಸ್ ಇದೆಯಲ್ಲ, ಅದರ ವಿರುದ್ಧ ಕೂಡ ಇದು ಹೋರಾಡಿ ಡ್ಯಾಂಡ್ರಫ್ ನ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಕೊಬ್ಬರಿ ಎಣ್ಣೆ ಬಳಸುವಾಗ ಒಂದ್ ಕೇರ್ ಏನ್ ತಗೊಳ್ಬೇಕಂದ್ರೆ, ಡೈರೆಕ್ಟ್ ಆಗಿ ಯೂಸ್ ಮಾಡೋ ಬದಲು ಎಣ್ಣೆನ ಸ್ವಲ್ಪ ಬೆಚ್ಚಿಗೆ ಮಾಡಿ ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಯೂಸ್
ಮಾಡಬೇಕು. ಬೆಚ್ಚಗೆ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಒಲೆ ಮೇಲಿಟ್ಟು ಅಥವಾ ಬೆಂಕಿ ಮೇಲಿಟ್ಟು ಮಾಡೋದಲ್ಲ. ಡಬಲ್ ಬಾಯ್ಲರ್ ಮೆಥಡ್ ನ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆನ ಬೆಚ್ಚಗೆ ಮಾಡಿ ಅದಕ್ಕೆ ಈ ಪದಾರ್ಥಗಳನ್ನ ಬಳಸಿ ಹೇರ್ ಪ್ಯಾಕ್ ನ ಯೂಸ್ ಮಾಡಿ. ನಿಮ್ಗೂ ಡ್ಯಾಂಡ್ರಫ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಾನೀಗ ಹೇಳಿದ ಹೇರ್ ಪ್ಯಾಕ್ ಗಳಲ್ಲಿ ಯಾವ್ದಾದ್ರು ಒಂದನ್ನ ನೀವು ಟ್ರೈ ಮಾಡಿ. ವಾರದಲ್ಲಿ 2 ಸತಿ ಟ್ರೈ ಮಾಡೋದ್ರಿಂದ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಇನ್ನೊಂದಷ್ಟು ಹೆಲ್ತ್ ಟಿಪ್ಸ್ ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.